ಕುಂಕುಮದ ನೀರು ಈ ಮನೆ ಯುವರಾಣಿ ನಯನಿ ಪಾದ ಕಂಡ್ಕೊಂಡಿದೆ. ವಿಧಿ ಆಟನ ಯಾರೂ ತಪ್ಸಕ್ಕಾಗಲ್ಲ ಅಕ್ಕ. ಒಬ್ರಾದ್ಮೇಲೆ ಒಬ್ರು ಹೀಗೆ ಅವಮಾನ ಮಾಡ್ತಿದ್ರೆ ಇನ್ನು ಯಾಕೆ ಇಲ್ಲಿರ್ಬೇಕು? ನನ್ನ ಮಗ ವಿಶಾಲ್ ನಾನಿಲ್ದೆ ಇಲ್ಲಿರಲ್ಲ, ಕರ್ಕೊಂಡೇ ಹೋಗ್ತೀನಿ. ತಿಲೋತ್ತಮ, ತಿಲೋತ್ತಮ, ನೀನ್ಯಾಕಮ್ಮ ಹೋಗ್ತೀಯಾ? ನಾನೇ ಹೋಗ್ತೀನಿ. ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರ್ದಿದಾರಲ್ಲ, ಅವರೇ ಚೆನ್ನಾಗಿ ಅನುಭವಿಸ್ಲಿ. ಹೌದು ವಿಶಾಲ್, ನಿನಗಿಷ್ಟ ಇಲ್ದೇ ಇರೋ ಮದುವೆ ಆದಮೇಲೆ ನೀನಿಲ್ಲಿರ್ಬೇಡ, ಹೊರಟು ಹೋಗು. ಯಜಮಾನ್ರೆ, ನೀವ್ ಹೋಗ್ಬೇಡಿ, ದಯವಿಟ್ಟು ನನ್ಗೋಸ್ಕರ ನೀವೆಲ್ಲೂ ಹೋಗ್ಬೇಡಿ. ನಿನ್ಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಹೋಗ್ತಿದ್ದೀನಿ. ನಾನಿಲ್ಲಿರ್ಬೇಕು ಅಂದರೆ ನೀನಿಲ್ಲಿರಬಾರ್ದು, ನೀನಿಲ್ಲಿರಬಾರ್ದು, ನೀನಿಲ್ಲಿರಬಾರ್ದು. ನಿಮ್ಮನ್ ಬಿಟ್ಟು ನಾನು ಹೋಗಲ್ಲ ಯಜಮಾನ್ರೆ. ನೀವೆಲ್ಲಿರ್ತೀರೋ ನಾನು ಕೂಡ ಅಲ್ಲೇ ಇರಬೇಕು. ಏಯ್, ಊರಲ್ಲಿ ನಿನ್ನ ಶನಿ ಅಂತ ಅಂದ್ರು, ಈಗ ನನ್ನ ಮಗನ ಶನಿ ತರ ಹಿಡ್ಕೋಬೇಕು ಅಂದ್ಕೊಂಡ್ಯಾ? ಇಲ್ಲಮ್ಮ, ಯಜಮಾನ್ರಿಗೆ ರಕ್ಷೆಯಾಗಿರ್ತೀನಿ. ದೊಡ್ಡ ಯಜಮಾನ್ರೆ, ನಿಮಗ್ ಗೊತ್ತಲ್ವಾ, ನಾನಿದ್ರೆ ಯಜಮಾನ್ರಿಗೆ ಬರೋ ಕೇಡು ಹೊರಟೋಗುತ್ತಲ್ವಾ? ಬಾವಾ, ನಯನಿ ಬಂದಿರೋದು ಆಸ್ತಿಗೋಸ್ಕರ ಅಲ್ಲ, ಅಧಿಕಾರಕ್ಕಂತೂ ಅಲ್ವೇ ಅಲ್ಲ. ವಿಶಾಲ್ಗೆ ಬರೋ ಆಪತ್ತಿಂದ ಕಾಪಾಡಕ್ಕೆ ಅಂತ ಹೇಳ್ತಿದ್ದಾಳೆ ಅಲ್ವಾ? ನೀವೇ ಒಂದು ಸರಿಯಾದ ನಿರ್ಧಾರ ತಗೊಳ್ಳಿ. ವಿಶಾಲ್ ಬ್ರೋ ನನ್ನ ಲಕ್ಷ್ಮೀಪುರದಲ್ಲಿ ಕಾಪಾಡಿದ್ಲು, ಈಗ ಮನೆಯವ್ರನ್ನೆಲ್ಲ ಕಾಪಾಡ್ತಾಳ? ಹೇಯ್ ಸುಮ್ನಿರ. ಏನೋ ಒಂದು ಹೇಳಿ ಇಲ್ಲೇ ಸೆಟ್ಲ್ ಆಗಬೇಕು ಅಂತಿದ್ದಾಳೆ. ಅದಕ್ಕೆ ಆಪತ್ತು ಭಯ ಕೇಡು ಅಂತ ಎಲ್ರನ್ನೂ ಭಯ ಪಡಿಸ್ತಾ ಇದ್ದಾಳೆ. ಇನ್ನೂ ಯಾಕೆ ಚರ್ಚೆ? ಕಳಿಸಿದ್ರೆ ಆಗೋಗುತ್ತಲ್ವಾ? ಏಯ್, ಇಲ್ಲಿವರೆಗೂ ನೀನ್ ಬಾಗ್ ಬಂದಿದ್ದು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ವಿ, ಇನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ. ಸತ್ತೋಗಿರೋ ಗಾಯತ್ರಿ ಅಕ್ಕ ನಿನಗೆ ಆರತಿ ಕೊಟ್ಟು ಮನೆಗೆ ಬಾಂದ್ರು ಅಂತ ಹೇಳ್ದಾಗ್ಲೇ ನನಗ್ ರೇಗೋಯ್ತು. ಸುಳ್ಳು ಹೇಳಿ ಈ ಮನೇಲಿ ಇರ್ಬೋದು ಅಂತ ಅನ್ಕೋಬೇಡ. ಹೋಗೋ. ಹೋಗಲ್ಲ, 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 ಹೋಗಲ್ಲ. ರಕ್ಷೆ ಕೊಡ್ತೀನಿ ಅಂತ ನಯನಿ ಮಾತ್ರ ಹೇಳೋದಲ್ಲ, ಸ್ವಾಮೀಜಿ ಅವರೇ ಹೇಳಿದ್ದಾರೆ. ವಿಶಾಲ್ ಹೆಂಡ್ತಿನೇ ಅವನಿಗೆ ಎದುರಾಗೋ ಆಪತ್ತಿನಿಂದ ಕಾಪಾಡ್ತಾಳೆ ಅಂತ. ಈ ಮನೆ ಮಹಾಲಕ್ಷ್ಮಿ ಕಾಲಿಟ್ರೇನೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು, ಮರ್ತು ಹೋದ್ರಾ? ಲಕ್ಷ್ಮೀದೇವಿ ಬಂದ್ಮೇಲೆ ಆಸ್ತಿ ಕೊಡ್ತೀನಿ ಹೋಗು ಅಂತ ಹೇಗೆ ಹೇಳ್ತೀರಾ? ಕರೆಕ್ಟ್. ವಿಶಾಲ್ನ ದೂರ ಮಾಡಿಕೊಂಡು ಎಷ್ಟು 1000 ಕೋಟಿ ಇದ್ರೂ ಪ್ರಯೋಜನ ಇಲ್ಲ. ವಿಶಾಲ್ನ ಕಾಪಾಡ್ಕೋಬೇಕು ಅಂದ್ರೆ ನಯನಿ ಒಬ್ಳಿದ್ರೆ ಸಾಕು. ಚೆನ್ನಾಗಿ ಹೇಳ್ದೆ ಅಲ್ವಾ ಅತ್ತೆ? ಇವಾಗ ಏನಂತೀರಾ? ಹೇಳಿದ್ರಲ್ಲ, ನಯನಿ ವಿಶಾಲ್ ಹೆಂಡ್ತಿ ಈ ಮನೇಲೆ ಇರ್ತಾಳೆ ಅಂತ ಹೇಳಿದ್ರಲ್ಲ. ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ. ವಿಶಾಲ್, ನೀನು ಮದುವೆ ಆಗೋ ಹುಡುಗಿನೇ ನಿನ್ನನ್ನು ರಕ್ಷಿಸ್ತಾಳೆ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ನಿನ್ನ ಮಗನನ್ನು ಕಾಪಾಡೋ ಶಕ್ತಿ ಕೇವಲ ಅವನ ಪತ್ನಿಗೆ ಮಾತ್ರ ಇದೆ.
ಗೊತ್ತಿಲ್ಲದೆ ಆಯ್ತು? ಇಲ್ಲ, ದೇವರೇ ನಿಶ್ಚಯ ಮಾಡಿದ್ನು. ನಯನಿ ನಿನ್ನ ಹೆಂಡತಿ ಆಗಿದ್ದಾಳೆ. ಇವಾಗ ಸ್ವಾಮೀಜಿ ಬಂದು ನಯನಿನೇ ನಿನ್ನನ್ನು ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ನೀನದನ್ನ ಒಪ್ಕೊಳ್ಳೇಬೇಕು. ನೀನದನ್ನು ಒಪ್ಕೊಳ್ಳೇಬೇಕು. ನಯನಿ ನಿನ್ನ ಹೆಂಡತಿ, ನಯನಿ ನಿನ್ನ ಹೆಂಡತಿ, ನಯನಿ ನಿನ್ನ ಹೆಂಡತಿ, ನಯನಿ ನಿನ್ನ ಹೆಂಡತಿ. ಹಾ, ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಆ ಹುಡುಗಿಗೂ ಒಂದು ಅವಕಾಶ ಕೊಡಬೇಕು. ಹಾ, ಇದೇ ನನ್ನ ಡಿಸಿಷನ್. ಆಗ್ಲಿ ರೀ, ನಿಮಗೋಸ್ಕರ ನೀವ್ ಕೇಳ್ತಿದ್ದೀರಾ ಅಂತ ವಿಶಾಲ್ಗೆ ಇಷ್ಟ ಇಲ್ಲದೆ ಹೋದ್ರು ಈ ಹುಡುಗಿಗೆ ಒಂದು ಅವಕಾಶ ಕೊಡ್ತೀನಿ. ಹೆಂಡತಿ ಸ್ಥಾನ ಅಂತೂ ಅಲ್ಲ. ಇಲ್ಲಿ ನೋಡು, ನೀನು ಈ ಮನೆ ಸೊಸೆ ಆದೆ ಅಂತ ಅನ್ಕೋಬೇಡ. ಸೊಸೆ ಆಗೋ ಅರ್ಹತೆ ನಿನಗಿಲ್ಲ. ನನ್ನ ಮಗನ್ಗೆ ನೀನು ತಕ್ಕ ಹೆಂಡತಿ ಅಲ್ಲ ಅಂತ ನಮಗ್ ಗೊತ್ತು. ನಮ್ಮ ಆಸೆನೆಲ್ಲ ಹಾಳು ಮಾಡಿದ್ದು ನೀನು. ಇಲ್ಲಿ ಕೇವಲ ಸ್ವಾಮಿಗಳು ಹೇಳೋವರೆಗೂ ಮಾತ್ರನೇ. ರಕ್ಷಾ ಕವಚ ಅಂತ ಹೇಳಿದ್ರೆ ನಯನಿ ನನ್ನ ವಾರ್ಗಿತ್ಯ ಆಗಿರ್ತಾಳೆ ಅಂತ ಅಲ್ವಾ ಅತ್ತೆ? ಒಂದ್ ವೇಳೆ ಆ ತರ ಏನು ಇಲ್ಲ ಅಂದ್ರೆ ಅವಳನ್ನ ಕಳಿಸ್ಬಿಡ್ತೀರಾ? ಅನುಮಾನನೇ ಇಲ್ಲ. ಅದಾಗ ಅರ್ಧ ನಿಮಿಷ ಕೂಡ ಇಲ್ಲಿರೋದಿಕ್ಕೆ ಇವಳಿಗೆ ಹಕ್ಕಿಲ್ಲ. ಒಪ್ಕೋತಾಳೋ ಇಲ್ವೋ ಕೇಳ್ರಿ, ಆಮೇಲೆ ಮಾತು ಬದಲಾಯಿಸಿದ್ರೆ ಏನ್ ಮಾಡೋದು? ಹೇಳು ನಯನಿ, ಈ ಪರೀಕ್ಷೆಗೆ ನೀನು ಒಪ್ಕೋತೀಯಾ? ವಿಶಾಲಕ್ಷಮ್ಮನ್ನ ನಂಬಿದ್ದೀನಿ. ನನ್ನ ಮಾಂಗಲ್ಯನ, ಸೌಭಾಗ್ಯನ ಅವಳೇ ಕಾಪಾಡ್ತಾಳೆ. ದೇವ್ರನ್ನ ನಂಬದೇ ಇರೋನ್ಗೆ ದೇವತೆನ ನಂಬೋ ಹೆಂಡತಿ. ಚೆನ್ನಾಗಿದೆ, ಚೆನ್ನಾಗಿದೆ ನಿಮ್ ಕಾಂಬಿನೇಷನ್. ಪರಶು, ಸ್ವಾಮೀಜಿಯವರು ಬರೋವರೆಗೂ ಯಾರು ಒಂದು ಮಾತು ಆಡೋ ಹಾಗಿಲ್ಲ. ಅವಳು ಈ ಮನೆಗೆ ಸೊಸೆ. ಹಾಸಿನಿ, ನಯನಿನ ಒಳಗೆ ಕರ್ಕೊಂಡು ಹೋಗಮ್ಮ. ನನ್ನ ಜೊತೆಗಿರೋಕ್ ಬಂದಿರೋ ಹೊಸ ತಂಗಿ ಬಾ. ವಿಶಾಲ್, ಲಗೇಜ್ ಒಳಗಿಡು. ಗಾಯತ್ರಕ್ಕನ್ ತಿಥಿ ದಿನ ದೊಡ್ಡ ಕಥೆನೇ ನಡೆದೋಯ್ತು. ಮುಂದಾಗೋ ಅಪಾಯನ ಮೊದಲೇ ತಿಳ್ಕೊಂಡು ಅದನ್ನು ತಡೆಯೋಕೆ ಈ ನಮ್ಮ ನಯನಿನೇ ಕಾರಣ ಆಗಿರ್ತಾಳೆ. ನಾವೇ ಯಾಕೆ ಸುಮ್ಮನೆ ಮಾತಾಡೋದು? ಸ್ವಾಮೀಜಿಗಳೇ ಇಲ್ಲಿ ಬಂದು ಹೇಳೋವರೆಗೂ ಕಾದ್ ನೋಡೋಣ. ಬಾ. ಈ ಕಡೆ. ಬಾ ಬಾ ಬಾ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಕಾಲಿಡೋದು ಅದೃಷ್ಟ ಆದ್ರೆ ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ಕಾಲ್ ನೋವು ಬರೋದು ದುರಾದೃಷ್ಟ. ಮೆಟ್ಲು ಹತ್ತಿ ನಡೆಯಕ್ ಆಗ್ತಿಲ್ಲ ಅಲ್ವಾ? ಹಾಗೇನಿಲ್ಲ ಅಮ್ಮೋರೆ, ನಡೆಯೋದು ನನಗೆ ಅಭ್ಯಾಸ. ಯಾವ ರೂಮಲ್ಲಿ ಇರ್ತೀಯಾ? ಅಂದ್ರೆ ರೂಮ್ ಅಂದ್ರೆ ಕೋಣೆ. ವಾಸ್ತು ನೋಡೋ ಅಭ್ಯಾಸ ಇದೆಯೇನೋ ಅಂತ ಅನ್ಕೊಂಡೆ. ವಿಶಾಲ್ ಯಜಮಾನ್ರ ಕೋಣೆ ಯಾವುದು? ಯಾಕೆ? ಅವನ್ ರೂಮ್ನಲ್ಲೇ ಇದ್ಬಿಡೋಣ ಅಂತನಾ? ಸೊಸೆಯಾಗಿ ಹೊಸ ವಿಷಯನ ಮನೆ ಬಗ್ಗೆ ತಿಳ್ಕೊಬೇಕಲ್ವಾ ಅತ್ತೆ? ಸೊಸೆ ಅಂತ ನಿನ್ನಂತ ತಲೆ ಕೆಟ್ಟಿರೋಳ್ ಸರ್ಟಿಫಿಕೇಟ್ ಕೊಟ್ರೆ ಒಪ್ಕೊಳಕ್ಕಾಗಲ್ಲ. ನನ್ನ ಮಗ ಇವಳ ಜೊತೆ ಇದ್ದು ಇವಳೇ ನನ್ನ ಹೆಂಡತಿ, ನನ್ನ ಜೀವ ಅಂತ ಹೇಳಿದ ಮೇಲೆ
ಈ ಮನೇಲಿ ಓಡಾಡಕ್ ಹಕ್ಕು ಬರುತ್ತೆ. ಓಕೆ, ಹೋಗು. ಬಾ ನೈನಿ. ಎಲ್ಲಿಗೆ ಹೋಗ್ತಿದ್ಯಾ? ನೀವು ತೋರಿಸೋ ಕೋಣೆಗೇನೆ, ಯಾವುದಾದ್ರೂ ಪರವಾಗಿಲ್ಲ. ಎಲ್ಲ ರೂಮಲ್ಲೂ AC ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ. ಅಷ್ಟೊಂದು ಅಟ್ಯಾಚ್ಮೆಂಟ್ ಬೇಡ ಹಾಸಿನಿ. ನಯನಿ ಇರಬೇಕಾಗಿರೋದು ಇಲ್ಲಲ್ಲ. ಔಟ್ ಹೌಸಲ್ಲಿ, ಔಟ್ ಹೌಸಲ್ಲಿ, ಔಟ್ ಹೌಸಲ್ಲಿ, ಔಟ್ ಹೌಸಲ್ಲಿ, ಔಟ್ ಹೌಸಲ್ಲಿ. ಅಲ್ಲ, ಬಾಯಾಗಿ ತೆಗ್ದಿದ್ಯಾ? ನಾನು ಹೇಳಿದ್ದು ವೈಟ್ ಹೌಸ್ ಅಲ್ಲ, ಔಟ್ ಹೌಸ್. ಒಂದು ಕಾಲದಲ್ಲಿ ಔಟ್ ಹೌಸ್ ಗೆಸ್ಟ್ ಹೌಸ್ ತರ ಇತ್ತು. ನಿನ್ನ ಮಕ್ಕಳು ಅದನ್ನ ಹಾಳು ಮಾಡಿ ಸ್ಟೋರ್ ರೂಮ್ಗಿಂತ ಅಧ್ವಾನ ಮಾಡಿ ಹಾಕಿದ್ದಾರೆ. ಆದ್ರೇನಂತೇರಿ, ಈಗ ಪೇಂಟ್ ಮಾಡಿಸಿ ಎಲ್ಲ ಸೌಕರ್ಯನೂ ಕೊಡಬೇಕು ಅಂತ ಹೇಳ್ತೀರಾ ಹೇಗೆ? ನಿಮ್ಗೆ ಯಾರಿಗೂ ಬೇಡ ಅಂದ್ರು ನೈನಿ ಈ ಮನೆ ಸೊಸೆ. ಆಕೆ ಮುಕ್ಕಂಟಿಪುರದಲ್ಲಿ ಗುಡಿ ಪೂಜಾರಿ ಆಗಿರೋ ಶಂಕರಶಾಸ್ತ್ರಿಗಳ ಮೊಮ್ಮಗಳಾಗಿರಬಹುದು. ಆದರೆ ಇಲ್ಲಿ ಬಿಲಿಯನರ್ ಸೂರ್ಯದೇವ ಜಗದೀಶ್ ಅವರ ಸೊಸೆ. ಆನಂದವಾಗಿ, ಹಾಯಾಗಿ, ವೈಭವದಿಂದ ಇರ್ತಾಳೆ. ಬೇಡ ಅಂತ ಹೇಳ್ತಿಲ್ಲ ರೀ, ನಾನು ಅದಕ್ಕೆ ಅಡ್ಡಿನೂ ಮಾಡಲ್ಲ. ಆದರೆ ನೀವು ನಮಗೇನೂ ಹೇಳ್ದೆ ವಿಶಾಲ್ ಮದುವೆ ಮಾಡಿಬಿಟ್ರಲ್ಲ. ಈ ಹುಡುಗಿ ನನ್ನ ಮಗನಿಗೆ ರಕ್ಷಾ ಕವಚ ಹೌದೋ ಅಲ್ವೋ ಅಂತ ಸ್ವಾಮಿಗಳೇ ಬಂದು ಹೇಳೋವರೆಗೂ ಇವಳು ಸೊಸೆ ಥರ ನಡ್ಕೋಬಾರ್ದು ಅನ್ನೋದೇ ನನ್ನ ಉದ್ದೇಶ. ಯಾಕೆ ಅಂದರೆ ಏನೇನೋ ಊಹೆ ಮಾಡಿಕೊಂಡು ತುಂಬ ಕನ್ಸು ಕಟ್ಕೊಂಡು ಸ್ವಾಮೀಜಿಗಳು ನಯನಿನ ಇನ್ನೂ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ ಅಂದ್ಬಿಟ್ರೆ ಆಗ ನಾವು ಅಪ್ಸೆಟ್ ಆಗಬಾರ್ದಲ್ವಾ? ಅದಕ್ಕೆ ಈಗ ಔಟ್ ಹೌಸ್ ಕ್ಲೀನ್ ಮಾಡಿಕೊಂಡು ಅವಳಲ್ಲೇ ಆರಾಮಾಗಿರ್ತಾಳೆ. ಸ್ವಾಮೀಜಿಗಳು ಹೇಳೋವರೆಗೂ ಈ ಹುಡುಗಿ ಈ ಮನೇಲೇ ಇರಬೇಕು ಅನ್ನೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಹಾಗೆ ಸ್ವಾಮೀಜಿಗಳು ವಿಶಾಲ್ ಹೆಂಡತಿ ಮನೇಲೇ ಇರಬೇಕು ಅಂದರೆ ಹಾಗೆ ಯಾರು ಬೇಡ ಅಂತಾರೆ? ದೊಡ್ಡ ಯಜಮಾನ್ರೆ, ಅಮ್ಮೋರು ಹೇಳಿದ ಜಾಗದಲ್ಲೇ ಇರ್ತೀನಿ. ನನಗೆ ಬೇಕಾಗಿರೋದು ವೈಭೋಗ ಅಲ್ಲ ದೊಡ್ಡ ಯಜಮಾನ್ರೆ, ವಿಶಾಲ್ ಯಜಮಾನ್ರ ಕ್ಷೇಮ. ಮಲ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗ ಕೊಟ್ಟರೆ ಸಾಕು. ನಿನ್ನ ಒಳ್ಳೆತನನೇ ನಿನಗೆ ರಕ್ಷೆ. ನೀನೇ ನನ್ನ ಮಗನಿಗೆ ರಕ್ಷೆ ಕಣಮ್ಮ. ಸ್ವಾಮೀಜಿಯವರು ನೀನೇ ವಿಶಾಲ್ಗೆ ರಕ್ಷೆ ಅಂತ ಹೇಳ್ತಾರೆ. ಆವಾಗ ಧಾಮ್ ಧೂಮ್ ಅಂತ ವೈಭವದಿಂದ ನೀನು ಈ ಮನೆಗೆ ಸೊಸೆ ಅಂತ ಪಟ್ಟಾಭಿಷೇಕ ಮಾಡ್ತೀನಮ್ಮ. ಹಾಗಾದ್ರೆ ಅವತ್ತು ಇನ್ನೊಂದು ಫಂಕ್ಷನ್ ಇರುತ್ತೆ ಅಂತಾಯ್ತು. ಅವತ್ತು ನಾನು ಫ್ಯಾನ್ಸಿ ಸೀರೆ ಹಾಕೋತೀನಿ ಅಂತೆ. ನೈನಿ, ನೀನು ಔಟ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ, ಬಾ. ತಿಲೋತ್ತಮ, ಆರೋಗ್ಯ ಚೆನ್ನಾಗಿರುತ್ತೆ. ನಿನ್ನ ಆರೋಗ್ಯ ಕಾರಣ ಇಟ್ಕೊಂಡೆ ಅಲ್ವಾ ಅವಳನ್ನ ಈ ಮನೆ ಸೊಸೆ ಮಾಡಿದ್ದು. ಅಷ್ಟು ಈಸಿಯಾಗಿ ಆ ಪೊಸಿಷನ್ ಬಿಟ್ಕೊಡ್ತೀನಾ? ಬಾ ನೈನಿ.
ಏನಾಯ್ತು ಅಮ್ಮೋರೆ? ಸೈಲೆನ್ಸ್. ನಾನು ಬಾಗಿಲು ತೆಗಿತಾ ಇದ್ದೀನಿ, ಏನಾದರೂ ಆಗ್ಬೋದು. ರೆಡಿ? 1 2 3. ಅಮ್ಮ, ಏನೂ ಇಲ್ಲ. ಯಾಕೆ ಹಾಕಿರ್ಚ್ಕೊಂಡ್ರಿ? ಭಯ ಆಯ್ತಾ? ನೀವು ಭಯ ಪಟ್ಕೊಂಡು ನಂಗೂ ಭಯ ಪಡ್ಸಿದ್ರಿ. ಏನೂ ಇಲ್ಲ. ತುಂಬಾ ದಿನದಿಂದ ಸ್ಟೋರ್ ರೂಮ್ ತರ ಇರೋ ಈ ಔಟ್ ಹೌಸ್ ನ ಯಾರು ಯೂಸ್ ಮಾಡ್ತಿಲ್ಲ. ಆಕ್ಚುಲಿ ಇದು ಸ್ಟೋರ್ ರೂಮೇ, ಆದ್ರೆ ನಮ್ಮತ್ತೆ ಸ್ಟೇಟಸ್ಗೋಸ್ಕರ ಇದು ಔಟ್ ಹೌಸ್ ಅಂತ ಸ್ಟೈಲ್ಗೋಸ್ಕರ ಹೇಳ್ಕೊತಾರೆ. ಸಡನ್ ಆಗಿ ಡೋರ್ ತೆಗೆದ್ರೆ ಗೂಬೆಗಳು, ಇಲಿಗಳು, ಹಂದಿಗಳು ಏನಾದ್ರೂ ಬರ್ತವೆ ಅಂತ ಮುಂಚೆನೆ ಕಿರ್ಚ್ಬಿಟ್ಟೆ. ಸಿನಿಮಾ ಅಲ್ಲಿ ತೋರಿಸ್ತಾರಲ್ವಾ, ನೀನ್ ನೋಡಿಲ್ವಾ? ಅಬ್ಬಾ, ನಿನ್ ಸ್ಮೈಲ್ ಎಷ್ಟು ಅಬ್ಬಾ, ರೋಬೋ ತರ ಚಕ ಅಂತ ಕೆಲಸ ಮಾಡ್ತಿದ್ಯಲ್ಲ, ಹೌ ಸ್ವೀಟ್. ಹೆಣ್ಮಕ್ಳಿಗೆ ಕೆಲ್ಸನೇ ಅಂದ ಅಮ್ಮೋರೆ. ನಮ್ಮ ಮನೇನ ಅಚ್ಚುಕಟ್ಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಹೇಗ್ ವಾಸ ಮಾಡ್ತಾಳೆ? ಹೌದು, ನಿಜಾನೇ. ಅದು ಸರಿ, ವಿಶಾಲ್ಗೆ ರಕ್ಷಾ ಕವಚ ಆಗಿ ನೀನ್ ಹೇಗಿರ್ತೀಯ? ಅಂದ್ರೆ ಕತ್ತಲ್ಲಿ ತಾಯ್ತ ತರ, ಕೈಯಲ್ಲಿ ಏನಾದ್ರೂ ದಾರದ ತರ ನಿನ್ನ ಕಟ್ಕೊಳಕ್ ಆಗಲ್ವಲ್ಲ? ನೀವು ತುಂಬಾ ಚೆನ್ನಾಗಿ ತಮಾಷೆಯಾಗಿ ಮಾತಾಡ್ತೀರಾ. ತಲೆ ಕೆಟ್ಟಿರೋಳ್ ತರ ಅಲ್ಲ ಅಲ್ವಾ? ಇರಲ್ಲ ಬಿಡು. ನಿಂಗೆ ಅರ್ಥ ಆಗಿರೋ ಹಾಗೆ ಮನೇಲಿರೋರ್ಗೆ ಅರ್ಥ ಆದ್ರೆ ತಾನೆ. ಹೌದು ಅಮ್ಮೋರೆ, ವಿಶಾಲ್ ಯಜಮಾನ್ರಿಗೆ ವಿಷ ಯಾರು ಕೊಟ್ಟಿದ್ದು? ಹಾ, ವಿಷಾನ? ಅಯ್ಯೋ, ಬಾಯ್ ತಪ್ಪು ಹೇಳ್ಬಿಟ್ನೆ. ಬಾಯ್ ತಪ್ಪೋದು ನನ್ ಕೆಲ್ಸ, ನೀನ್ ಕೂಡ ಹಾಗೇನಾ? ವಿಷ ಯಾಕೆ ಹಾಕ್ತಾರೆ? ವಿಶಾಲ್ ಏನ್ ಮಾಡ್ತಾನೆ ಅಂತ ಕೊಟ್ರು? ಅಂದ್ರೆ ಅದು ಗೊತ್ತಿಲ್ಲ, ಯಾರೋ ಯಾಕೋ. ನಿಂಗೆ ಗೊತ್ತಿಲ್ಲದೆ ಕೇಳ್ತಿದ್ಯಾ ಅಂತ ನಂಗೆ ಗೊತ್ತು ಬಿಡು ನೈನಿ. ವಿಷ ಎಲ್ಲಿದೋ ಅಲ್ಲ ನೈನಿ, ನಾನೇ ಮಾಡ್ಕೊಟ್ಟಿದ್ದು. ಹಾ, ನೀವು ವಿಷ ಕೊಟ್ರಾ? ವಿಶಾಲ್ಗೆ ಕೊಡ್ಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿ ತರ್ತರದ ಅಡುಗೆಗಳು ಮಾಡಿ ಟೇಸ್ಟ್ ಮಾಡು ಅಂತ ಕೇಳಿದ್ರೆ ಹೋಗೆ ಅಂತ ತಪ್ಪಿಸ್ಕೊಂಡ್ರು. ಏನ್ ಬೇಕಮ್ಮ ಬೊಂಬೆ ಅಂತ ಅವ್ರ ಮುಂದೆ ನಿಂತ್ಕೊಂಡು ಕೇಳಿದೆ. ಇಷ್ಟು ವಿಷ ಇದ್ರೆ ತಗೊಂಡ್ ಬಾ ಅಂದ್ರು. ಅವಕಾಶ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಹೌ ಟು ಮೇಕ್ ಪಾಯ್ಸನ್ ಅಂತ ಟೈಪ್ ಮಾಡಿ ಸ್ವಲ್ಪ ಸೋಯಾ ಸಾಸ್ ಕೂಡ ಮಿಕ್ಸ್ ಮಾಡಿ ಒಟ್ಟಿನಲ್ಲಿ ವಿಷ ತಯಾರು ಮಾಡಿಕೊಟ್ಟೆ. ಯಾರಿಗೆ ಕೊಟ್ರಿ ಅಮ್ಮೋರೆ? ಯಾರಿಗೆ ಕೊಟ್ರಿ? ಯಾರಿಗೆ ಕೊಟ್ಟೆ ಅಂದ್ರೆ ಹಾಸಿನಿ,
ಅದೇ ಮೊನ್ನೆ ಯಾರಿಗೆ ಕೊಟ್ಟೆ ಅಂದ್ರೆ ಹಾಸಿನಿ, ಬಾ ಬರ್ತೀನಿ. ಸುಮ್ಮನೆ ಕೂಗ್ತಿರ್ತಾರೆ ಕಣಮ್ಮ. ಸರಿ, ನೀನು ಇದನ್ನೆಲ್ಲ ಸರಿ ಮಾಡ್ಕೋ, ನಾನು ಬಂದ್ಮೇಲೆ ಹೇಳ್ತೀನಿ, ಸರಿನಾ? ಬಾಯ್, ಸಿ ಯು, ಟಾಟಾ. ಅದಲ್ಲ, ಅದು ಅಕ್ಕ, ನೀನ್ ಈ ತರ ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಂಡು BP ಟ್ಯಾಬ್ಲೆಟ್ ತಗೋಬೇಡ, ಆರೋಗ್ಯ ಹಾಳಾಗುತ್ತೆ. ಹಾಳಾದ್ರೇನೆ ಟ್ಯಾಬ್ಲೆಟ್ ಕೊಡೋದು ಕಣೋ, ಹುಷಾರಾಗ್ಬೇಕಲ್ವಾ? ಆರೋಗ್ಯನ ಸರಿ ಮಾಡ್ಕೋಬೋದೇನೋ, ಅದೃಷ್ಟನ ಸರಿ ಮಾಡ್ಕೊಳಕ್ ಆಗಲ್ಲ ಅಕ್ಕ. ಹೌದು ಮಾಮ್, ಮಾವ ಹೇಳಿದ್ ಕರೆಕ್ಟೇ. ವಿಶಾಲ್ನ ಸಾಯಿಸಿದ್ರೆ ನಮ್ಮ ಕೆಲಸ ಆಗುತ್ತೆ ಅನ್ಕೊಂಡ್ವಿ, ಆದರೆ ಡ್ಯಾಡ್ ಟ್ವಿಸ್ಟ್ ಕೊಟ್ಬಿಟ್ರು. ಆಸ್ತಿ ಎಲ್ಲ ಅವ್ರ ಹೆಂಡತಿ ಹೆಸರು ಬರೆದಿಟ್ಬಿಟ್ರು. ಆವಾಗ ವಿಶಾಲ್ ಇದ್ರು ಒಂದೇ, ಸತ್ ಹೋದ್ರು ಒಂದೇ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇವಾಗ ಮತ್ತೊಂದು ಟ್ವಿಸ್ಟ್ ಬಂತು. ಅವನ್ ಮದುವೆ ಆಯ್ತು ಅಂತ ಹೆಂಡತಿ ಅಂತ ಓದಕ್ ಬರ್ದಿರೋ ಯಾವುದೋ ಹಳ್ಳಿ ಹುಡುಗಿ ಬಂದು ನಮ್ಮ ಅದೃಷ್ಟನ ಕಿತ್ಕೊಂಡ್ಲು. ಹೌದಕ್ಕ, ಸುಂಟ್ರ ಗಾಳಿ ಕೂಡ ಅಷ್ಟು ಸ್ಪೀಡಾಗಿ ಬರಲ್ವೇನೋ. ನಾವು ಆಸ್ತಿಗೋಸ್ಕರ ಎಷ್ಟು ದಿವಸದಿಂದ ಕಷ್ಟಪಡ್ತಿದೀವಿ, ಇವಾಗ ಹೊಳೆಲಿ ಹುಣ್ಸೆನ್ ಕಿವುಚ್ದಂಗಾಯ್ತು. ಆಸ್ತಿ ಎಲ್ಲ ಹುಡುಗಿ ಕೊಟ್ಬಿಟ್ರೆ ನಾವು ಮಾತ್ರೆ ತಗೊಳ್ಳೋದಲ್ಲ, ಒಂದೇ ಸರಿ ನೇಣ್ ಹಾಕೋಬೇಕು. ನಾನ್ ಹೇಗೋ ಬಿಡ್ತೀನಿ. ಔಟ್ ಹೌಸಲ್ಲಿ ಧೂಳು ಸೊಳ್ಳೆ ಹೊಡ್ಕೊಂಡು ಸುಸ್ತಾಗಿ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ಮನೆಯಿಂದ ಆಚೆ ಕಳಿಸ್ದೇ ಇರ್ತೀನಾ? ಏನ್ ಮಾಡ್ತಿರೋ ಮಾಡಿ ಮಾಮ್, ಅವಳು ನಮ್ಮ ತಲೆ ಮೇಲೆ ಯಮನ್ ಥರ ಕೂತಿದ್ದಾಳೆ. ಆ ನಯನಿ ಯಮದೂತೆ ಆದ್ರೆ ಗಾಯತ್ರಕ್ಕ ದೆವ್ವನ? ಹೌದು ಅಲ್ಲವಾ, ಗಾಯತ್ರಕ್ಕ ಹೋಗಿ ಆರತಿ ಮಾಡಿ ಸ್ವಾಗತ ಮಾಡಿದ್ರು ಅಂತ ಹೇಳಿದ್ಲು ಅಲ್ವಾ? ಸುಳ್ಳು ಹೇಳಿ ಇಲ್ಲೇ ಉಳ್ಕೋಬೋದು ಅಂದ್ಕೊಂಡಿದ್ದಾಳೆ. ಅವಳು ಹೇಳಿದ ಕತೆ ನಾವು ನಂಬಲ್ವಲ್ಲ. ಮೊದಲು ಅವಳ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳೇಬೇಕು. ಹೇಗೆ ಗೊತ್ತಾಗುತ್ತೆ ಮಾಮ್? ನಿನ್ನ ತಲೆ ಕೆಟ್ಟಿರೋ ಹೆಂಡತಿ ಇದ್ದಾಳಲ್ಲ, ಖಂಡಿತವಾಗ್ಲೂ ಅವಳಿಗೆ ಫ್ರೆಂಡ್ ಆಗೇ ಆಗ್ತಾಳೆ. ಅವಳಿಗಿರೋ ಇನ್ನೋಸೆನ್ಸಿಂದ ಯಾವಾಗಂದ್ರವಾಗ ಔಟ್ ಹೌಸ್ ನ್ಯೂಸನ್ನ ನಮಗೆ ಖಂಡಿತ ಹೇಳ್ತಾಳೆ. ಅಕ್ಕ, ಇದೆಲ್ಲ ಟೈಮ್ ವೇಸ್ಟ್. ಮೊದಲು ಆ ನಯನಿನ ಸಾಯಿಸಿದ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಆದ್ರೆ ಈ ಸಲ ನಾನು ನಿನ್ ಕಿತ್ತೋಗಿರೋ ಪ್ಲಾನ್ ಅಲ್ಲಿ ಇರಲ್ಲ ಮಾವ. ಅಂದ್ರೆ ನೀನ್ ಸೇಫ್ ಆಗಿದ್ಬಿಡ ಅನ್ಕೊಂಡಿದ್ಯಾ? ನೈನಿ ನಮಗೆ ಶತ್ರು ಅಲ್ಲ. ಆಸ್ತಿ ಎಲ್ಲ ಅವಳ ಹೆಸರಲ್ಲಿರೋದು ಅವಳು ಗೊತ್ತಿಲ್ಲ. ಈಗ ಗೊತ್ತಾದ್ರೂ ವಿಶಾಲ್ನ ಕ್ಷೇಮ ಬಯಸ್ತಾಳೆ ಹೊರತು ಆಸ್ತಿ ನಾನು ಕೊಡಿ ಅಂತ ಕೇಳೋದಿಲ್ಲ. ಅವಳು ಕೇಳಲಿಲ್ಲ ಅಂದ್ರು ಆಸ್ತಿ ಹಕ್ಕು ಅವಳದೇ ತಾನೆ. ಹಾಗಂತೇಳಿ ಅಮಾಯಕರನ್ನ ಸಾಯಿಸ್ತೀಯ ಬ್ರೋ? ನನ್ನ ಪ್ರಾಣ ಕಾಪಾಡ್ದವಳು ನೈನಿ. ಆ ಕೃತಜ್ಞತೆ ನನಗಿಲ್ಲ ಅಂದರೆ ನಾನು ಮನುಷ್ಯನೇ ಅಲ್ಲ. ಏನೋ ಒಳ್ಳೆಯವನ್ ಥರ ಮಾತಾಡ್ತಿದ್ಯಾ? ಬದಲಾಗ್ಬಿಟ್ಯಾ? ಇಲ್ಲ ನೀನು ನನ್ನ ಮಗ ಅನ್ನೋ ವಿಷಯನ ಮರ್ತೋಗಿದ್ಯಾ? ವಿಕ್ರಾಂತ್, ನಾವ್ ಯಾವಾಗ್ಲೂ ಜೊತೆಗಿದ್ರೇನೆ ಏನಾದ್ರೂ ಮಾಡಕ್ಕಾಗೋದು. ನೀನ್ ಸೈಲೆಂಟ್ ಆಗಿ ತಪ್ಪಿಸ್ಕೊಂಡು ನಿನ್ ಕೈಗೆ ಮಂಟಾಕ್ಬಾರ್ದು ಅಂತ ಹುಷಾರಾಗಿದ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ. ನೀನು ನನ್ನ ಮಗ,
ನಾನ್ ಹೇಳ್ದಾಗೆ ಕೇಳಬೇಕು. ನಾನು ನಿನ್ನ ಮಗನೇ ಹೊರತು ಆ ಜಗದೀಶ್ ಅವ್ರ ಮಗ ಅಲ್ಲ ಮಾಮ್. 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 ಅದು ಸರಿ, ಅವ್ರನ್ನಪ್ಪ ಅಂತ ಕರಿ ಅಂತ ನನ್ನ ಪ್ರಾಣ ತಿಂತಿರ್ತೀಯ. ನನ್ನ ಹೆತ್ತ ತಂದೆ ಸತ್ತು ಇಷ್ಟು ವರ್ಷ ಆದ್ರೂ ಒಂದ್ ದಿವಸ ಆದ್ರೂ ಅವ್ರು ತಿಥಿ ಮಾಡಿಸಿದ್ಯಾ? 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 ಒಂದ್ಸಲ ಆದ್ರೂ ಜ್ಞಾಪಿಸ್ಕೊಂಡಿದ್ಯಾ? ಒಂದ್ಸಲ ಆದ್ರೂ ಜ್ಞಾಪಿಸ್ಕೊಂಡಿದ್ಯಾ? ಒಂದ್ಸಲ ಆದ್ರೂ ಜ್ಞಾಪಿಸ್ಕೊಂಡಿದ್ಯಾ? ಒಂದ್ಸಲ ಆದ್ರೂ ಜ್ಞಾಪಿಸ್ಕೊಂಡಿದ್ಯಾ? ಈಗ ಯಾರ ಮನೆಗೋ ಬಂದು ಆಸ್ತಿಗೋಸ್ಕರ ಅಕ್ರಮ ಸಂಬಂಧ ವಿಕ್ರಾಂತ್ 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 ಸಾಯಿಸ್ಬಿಡ್ತೀನಿ. ಹೌದು, ಸಾಯಿಸ್ಬಿಡ್ತಾರೆ ಗಾಯತ್ರಿ, ಸಾಯಿಸ್ಬಿಡ್ತಾರೆ. ನಿಜವಾಗ್ಲೂ ಸಾಯಿಸ್ಬಿಡ್ತಾರೆ. ಆ ಮಾಯಕ ಹುಡುಗಿ ನಯನಿಗೆ ಭವಿಷ್ಯದಲ್ಲಿ ಏನು ಅಪಾಯ ಆಗುತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ ಅನ್ನೋ ವಿಷಯ ತಿಲೋತ್ತಮಗೆ ಗೊತ್ತಾದ್ರೆ ನಿಜವಾಗ್ಲೂ ನಯನಿ ಪ್ರಾಣ ತೆಗಿತಾರೆ. ಆಸ್ತಿ ಇವಾಗ ವಿಶಾಲ್ಗೆ ಸೇರಿದ್ದಲ್ಲ, ಅವನ ಹೆಂಡತಿ ಹೆಸರಿನಲ್ಲಿ ಬರ್ದಿದ್ದೀನಿ ಅನ್ನೋ ವಿಷಯ ಹೊರಗಡೆ ಬರಬಾರ್ದು ಅಂತ ಜೋಪಾನವಾಗಿ ಕಾಪಾಡಿದ್ದೆ. ಆದರೆ ಇವಾಗ ಆ ರಾಕ್ಷಸರಿಗೆ ವಿಶಾಲ್ ಹೆಂಡತಿ ನೈನಿ ಅಂತ ಗೊತ್ತಾಗಿದೆ. ಮತ್ತು ಅವಳು ಇಲ್ಲಿಗೆ ಬಂದಿದ್ದಾಳೆ. ಇನ್ಮೇಲೆ ಅವರು ಸುಮ್ಮನೆ ಇರಲ್ಲ. ಆದರೆ ವಿಷಾಕಾರೋ ಬಾಯಿ ಅದು. 4 ಹನಿ ರಕ್ತ ಬಿದ್ದರೆ ಸಾಕು ಅಂತ ಕಾಯ್ತಾ ಇರುತ್ತೆ. ಆ ನರರೂಪಿ ರಾಕ್ಷಸಿಯಿಂದ ನೈನಿನ ಹೇಗೆ ಕಾಪಾಡೋದು? ಹೇಗೆ ಕಾಪಾಡೋದು? ವಿಶಾಲಾಕ್ಷಮ್ಮ ತಾಯಿ, ಪ್ರಾಣ ಕಾಪಾಡಬೇಕು ಅಂತ ಬಂದಿರೋ ದೇವತೆಗಿಂತ ಪ್ರಾಣ ತೆಗಿಬೇಕು ಅಂತ ಕಾಯ್ತಿರೋ ದೆವ್ವನ್ನೇ ನನ್ನ ಮಗ ಜಾಸ್ತಿ ನಂಬ್ತಾನೆ. ಅವನನ್ನು ಬದಲಾಯಿಸೋಕೆ ಆಗ್ತಿಲ್ಲ. ಆದರೆ ನಾನೀಗ ಕೊಟ್ಟಿರೋ ಮಾತಿಗೋಸ್ಕರ ಬಂದಿರೋ ಆ ಹುಡುಗಿ ಬಲಿ ಆಗ್ಬಾರ್ದು. ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ದಿರೋ ನೈನಿ ಪ್ರಾಣ ಹೋದ್ರೆ ಶ್ಯಾಮಲ ಕರಳು ಬೆಂದು ಹೋಗುತ್ತೆ. ಶಂಕರ ಶಾಸ್ತ್ರಿ ಹೃದಯನೇ ನಿಂತು ಹೋಗುತ್ತೆ. ಏನ್ ಮಾಡೋದು? ಎಂತ ಕೆಲಸ ಮಾಡಿದ್ರಿ ಬಾವ? ಆಸ್ತಿ ಕೊಟ್ಟು ಇಲ್ಲಿ ಕರೆಸ್ಕೊಂಡು ಮಗನ್ ಸಂಸಾರ ಸರಿ ಮಾಡ್ತೀರಾ ಅನ್ಕೊಂಡೆ. ಆದ್ರೆ ಪಕ್ಕದಲ್ಲಿದ್ದು ಪ್ರಾಣ ತೆಗೆಸ್ತೀರಾ ಅಂದ್ಕೊಂಡಿರ್ಲಿಲ್ಲ. ನೀನು ಕೂಡ ಹಾಗೆ ಅಂತೀಯಲ್ಲ ಅಹಲ್ಯ? ಇಲ್ಲ ಅಂದ್ರೆ ಇನ್ನೇನ್ ಬಾವ? ತಿಲೋತ್ತಮ ಬಗ್ಗೆ ನಿಮಗ್ ಗೊತ್ತಲ್ವಾ? ಗೊತ್ತಮ್ಮ. ಆದ್ರೆ ನೈನಿನ ವಿಶಾಲ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ ಅನ್ಕೊಂಡಿದ್ದೆ. ಆದ್ರೆ ಅವನನ್ನ ನಂಬಿಕೆನ ಸುಳ್ಳು ಮಾಡ್ಬಿಟ್ಟ. ನಿನ್ನನ್ನು ರಕ್ಷಣೆ ಮಾಡೋದೇ ನಿನ್ನ ಹೆಂಡತಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಇರೋವನ್ನ ಏನ್ ಮಾಡೋದು? ಹಾಗಂತ ಅವನು ಬದಲಾಗ್ತಾನೆ ಅಂತ ಕಾಯೋಕ್ಕಾಗಲ್ವಲ್ಲ ಅಹಲ್ಯ? ನೈನಿನ ಈ ರಾಕ್ಷಸರು ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನನಗೆ ಭಯ ಆಗ್ತಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಈ ವಿಷಯ ಮೊದಲೇ ಗೊತ್ತಿದ್ರೆ ನಾನು ನಿಜವಾಗ್ಲೂ ನಯನಿನ ಮನೆ ಒಳಗೆ ಬಿಡ್ತಾ ಇರಲಿಲ್ಲ. ಅಹಲ್ಯ? ಹೌದು ಬಾವಾ, ಅವಳನ್ನ ಕಳಿಸ್ಬಿಡ್ತಿದ್ದೆ. ತಿಲೋತ್ತಮ ಮಾತಿಗೆ ಹೂ ಅಂದು ನೀನು ನಾಟಕ ಮಾಡ್ತಿದ್ಯಾ ನಯನಿ ಅಂತ ಎಲ್ರ ಈಗೋನ ಸ್ಯಾಟಿಸ್ಫೈ ಮಾಡಿ ಆ ಅಮಾಯಕಿ ಪ್ರಾಣ ಉಳಿಸೋಕೆ ಅವಳನ್ನ ಕಳಿಸ್ಬಿಡ್ತಿದ್ದೆ. ಕಾಪಾಡೋಕೆ ಅಂತ ಬಂದು ಸುಡುಗಾಡು ಸೇರ್ಕೊಂಡ್ರು ಅನ್ನೋ ಹಾಗೆ
ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಸಂಭ್ರಮ ಪಡೋಕ್ ಮೊದಲೇ ತಿಮ್ಮಿಂಗಲಗಳಿರೋ ಜಾಗದಲ್ಲಿ ಹೇಗಿರ್ತಾಳೆ ಅಂತ ಭಯ ಆಗ್ತಾ ಇದೆ. ಏನ್ ಮಾಡೋದು ಅಹಲ್ಯ? ನಿನಗೇನನ್ಸುತ್ತೆ ಹೇಳು. ನೇರವಾಗಿ ಹೋಗಿ ನಯನಿಗೆ ಹೇಳ್ಬಿಡಿ ಬಾವ, ಇಲ್ಲಿರ್ಬೇಡ ಅಂತ. ಅವಳೇನಾದ್ರೂ ಇಲ್ಲಿದ್ರೆ ಅವಳನ್ನ ಕೊಂದು ಅವಳ ಹೆಸರಲ್ಲಿ ಸಮಾಧಿ ಕಟ್ಬಿಡ್ತಾರೆ. ಹೌದು, ಅವರು ಅದೇ ಕೆಲಸ ಮಾಡ್ತಾರೆ. ಈಗಲೇ ಹೋಗಿ ನೈನಿಗೆ ಹೇಳ್ತೀನಿ. ಹೇಳೋದು ಮಾತ್ರ ಅಲ್ಲ, ಕಳಿಸೇ ಬಿಡ್ತೀನಿ. ಈ ಸಿಟಿಯಿಂದಲೇ ಕಳಿಸ್ಬಿಡ್ತೀನಿ. ಅಮ್ಮ ನೈನಿ, ದೊಡ್ಡ ಯಜಮಾನ್ರೆ ಬಂದ್ರಾ? ಈ ಕೆಲಸ ಮುಗಿಸ್ಕೊಂಡು ನಾನೇ ನಿಮ್ಮ ಹತ್ರ ಒಂದು ವಿಷಯ ಹೇಳಕ್ ಬರೋಣ ಅಂತಿದ್ದೆ. ಏನಮ್ಮ? ಹಾಸಿನಿ ಅಮ್ಮೋರು ವಿಷ ತಯಾರು ಮಾಡಿದಾರಂತೆ. ಯಾಕೆ ಮಾಡಿದ್ರೋ ಯಾರಿಗೆ ಕೊಟ್ರೋ ಒಂದು ಗೊತ್ತಾಗ್ತಿಲ್ಲ ದೊಡ್ಡ ಯಜಮಾನ್ರೆ. ಅವಳ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡಮ್ಮ. ಬುದ್ಧಿ ಇಲ್ದ ಹುಡುಗಿ, ಹುಚ್ಚು ಪ್ರಯೋಗ ಮಾಡಿ ಎಲ್ಲರ ಹತ್ರನೂ ಬಯಸ್ಕೋತಾಳೆ ಅವಳು. ಆದ್ರೆ ತುಂಬಾ ಒಳ್ಳೆಯವ್ರೆ. ನೋಡಮ್ಮ, ಯಾರ ಬಗ್ಗೆನೂ ಅಯ್ಯೋ ಪಾಪ ಅನ್ಬೇಡ, ಕರುಣೆ ತೋರಿಸ್ಬೇಡ. ನಿನ್ನನ್ನು ಬಿಟ್ಟು ಇಲ್ಲಿ ಬೇರೆ ಯಾರನ್ನೂ ನಂಬೇಡ. ಮೊದಲು ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು. ಯಾಕೆ ದೊಡ್ಡ ಯಜಮಾನ್ರೆ? ಆ ಅಮ್ಮೋರು ದೊಡ್ಡ ಮನೇಲಿ ಇರಬೇಡ ಅಂದಿದ್ದಕ್ಕೆ ಅಲ್ವಾ ಇಲ್ಲಿರಕ್ ನೀವೇ ಹೇಳಿದ್ರಿ. ಇಲ್ಲಿಂದ ನಾನು ಎಲ್ಲಿಗೆ ಅಂತ ಹೋಗ್ಲಿ? ನಿಮ್ಮೂರಿಗೆ ಹೊರಟೋಗಮ್ಮ, ನಿಮ್ಮೂರಿಗೆ ಹೊರಟೋಗಮ್ಮ, ನಿಮ್ಮೂರಿಗೆ ಹೊರಟೋಗಮ್ಮ, ನಿಮ್ಮೂರಿಗೆ ಹೊರಟೋಗಮ್ಮ. ನಿಮ್ಮಮ್ಮ ನಿಮ್ಮ ತಾತನ ಹತ್ರ ಇರು. ಅಮ್ಮ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಈಗಲೇ ಹೊರಟ್ಬಿಡು, ಈಗಲೇ ಹೊರಟ್ಬಿಡು, ಈಗಲೇ ಹೊರಟ್ಬಿಡು. ತಗೋ, ಹೋಗಮ್ಮ, ಹೊರಡು. ಮೊದಲು ಇಲ್ಲಿಂದ ಹೊರಡು. ನಂಗೇನು ಅರ್ಥ ಆಗ್ತಿಲ್ಲ ದೊಡ್ಡ ಯಜಮಾನ್ರೆ. ಮದುವೆ ಆದಮೇಲೆ ಗಂಡನ ಜೊತೆ ಇರಬೇಕಂತ ಅಮ್ಮ ಹೇಳಿದ್ದಾರೆ. ಅರ್ಶಿನ ಕುಂಕುಮನ ಕಾಪಾಡಿಕೊಂಡು ಸುಮಂಗ್ಲಿಯಾಗಿರ್ಬೇಕಂತ ತಾತ ಹೇಳಿದ್ದಾರೆ. ನನ್ನ ಮಗನ ಕಾಪಾಡು ಅಂತ ಗಾಯತ್ರಮ್ಮವ್ರು ಹೇಳಿದ್ದಾರೆ. ನೀವು ಮಾತ್ರ ಇಲ್ಲಿಂದ ಹೊರಟೋಗು ಅಂತಿದ್ದೀರಲ್ಲ, ಯಾಕೆ ದೊಡ್ಡ ಯಜಮಾನ್ರೆ? ನಿನ್ ಸುತ್ತ ಇರೋರು ಮನುಷ್ಯರಲ್ಲಮ್ಮ, ರಾಕ್ಷಸರು. ಎದೆ ಬಗ್ದು ರಕ್ತ ಕುಡಿಯೋ ರಣ ಹದ್ದುಗಳು. ಪಾಪ ಪುಣ್ಯನೇ ಗೊತ್ತಿಲ್ಲದೆ ಇರೋ ನೀನು ನನ್ನ ಮಗನ ಕಾಪಾಡೋಕೆ ಅಂತ ಬಂದು ನೀನು ಮೃತ್ಯು ಪಾಲಾಗಬಾರ್ದು. ಆ ಪಾಪ ನನ್ನನ್ನು ಸುಮ್ಮನೆ ಬಿಡಲ್ಲಮ್ಮ, ಹೊರಟೋಗು. ಮತ್ತೆ ನನ್ನ ವಿಶಾಲ್ ಯಜಮಾನ್ರೆ ಕೊಟ್ಟು ಯಾಕೆ ಮದ್ವೆ ಮಾಡಿದ್ರಿ ದೊಡ್ಡ ಯಜಮಾನ್ರೆ? ಸ್ವಾರ್ಥನಮ್ಮ, ಸ್ವಾರ್ಥ. ಹೆತ್ತ ಮಗ ಅನ್ನೋ ಸ್ವಾರ್ಥದಿಂದ ಈ ಮದುವೆ ಮಾಡಿಸಿದ್ದೀನಿ. ಮೋಸ ಆಯ್ತು ಅಂದ್ಕೊಂಡು
ನನ್ನನ್ನು ಶಾಪ ಹಾಕಿ ಇಲ್ಲಿಂದ ಹೋದ್ರೂ ಪರವಾಗಿಲ್ಲಮ್ಮ. ಆದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಮ್ಮ, ಹೊರಟೋಗು. ದೊಡ್ಡ ಯಜಮಾನ್ರೆ, ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡೆ. ಅತ್ತೆ ಮನೆಗೆ ಹೋದ್ಮೇಲೆ ಅತ್ತೆ ಮಾವನೇ ಅಮ್ಮ ಅಪ್ಪನ ಥರ ಇರ್ತಾರೆ ಅಂತ ಊಹೆ ಮಾಡಿಕೊಂಡೆ. ಅಮ್ಮ ಅಂತ ಕರೆಯೋಕ್ಕೆ ಗಾಯತ್ರಮ್ಮ ಇಲ್ಲ. ನಿಮ್ನ ಮಾವ ಅಂತ ಕರಿಬೇಕು ಅನ್ಕೊಂಡ್ರು. ದೊಡ್ಡ ಯಜಮಾನ್ರು ಅಂದ್ರೆ ಅಪ್ಪ ಅಂತಾನೆ ಕರೆದಾಗಿರುತ್ತೇನೋ ಅಂತ ಆಸೆ ಪಟ್ಟೆ. ಆ ಮನೆಯವರು ನನ್ನ ಸೊಸೆಯಾಗಿ ನೋಡದೆ ಇದ್ರು, ನೀವಾದ್ರೂ ನನ್ನನ್ನ ಸೊಸೆಯಾಗಿ ನೋಡ್ತೀರೇನೋ ಅಂತ ನಂಬಿದ್ದೆ. ಈಗ ನೀವ್ ಎಲ್ರನ್ನೂ ಬಿಟ್ಟು ಊರಿಗೆ ಹೊರಟೋಗು ಅಂದ್ರೆ ನನ್ನ ಪ್ರಾಣ ಹೋದಂಗಾಗ್ತಿದೆ ದೊಡ್ಡ ಯಜಮಾನ್ರೆ. ಆಸ್ತಿ ಪೂರ್ತಿ ನನ್ನ ಮಗ ವಿಶಾಲ್ ಹೆಂಡತಿ ಹೆಸರಲ್ಲಿ ಬರ್ಸಿದ್ದೀನಿ. ಅವನ ಮೇಲಿನ ವೈರತ್ವ ಕಮ್ಮಿ ಆಗುತ್ತೆ ಅಂತ ಹಾಗೆ ಮಾಡಿದೆ. ಸೊಸೆ ಅಂತನೂ ನೋಡಿದ್ರೆ ಆ ದುಷ್ಟರ ಕಣ್ಣು ನಿನ್ ಮೇಲೆ ಬಿದ್ದಿದೆಯಮ್ಮ. ನಿನ್ನನ್ನು ಕಳಿಸಿದ್ರೆ ನಿನ್ನ ಪ್ರಾಣ ಉಳಿಸ್ದಾಗ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನೀನ್ ಇಲ್ಲೇ ಇದ್ರೆ ನಿನ್ನ ಪ್ರಾಣ ಹೋಗುತ್ತೆ ಅಂತ ನಿನಗೆ ಗೊತ್ತಾ ನೈನಿ? 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 ಏಯ್, ಇರ್ಲಿ ಬಿಡೋ. ವಿಕ್ರಾಂತ್, ಅಕ್ಕ ಏನೋ ಇಂಜೆಕ್ಷನ್ ಕೊಟ್ಟಿರೋ ಹಾಗೆ ಕೆನ್ನೆ ಉಚ್ಕೋತಾ ಇದೆಯಲ್ಲ, ಬಿಡೋ. ಯಾಕೆ ಮಾಮ್ ಹಾಗೆ ಹೊಡಿದ್ರಿ? ಸಾಯಿಸ್ಲಿಲ್ಲ ಅಂತ ಖುಷಿ ಪಡೋಕ್ ಹೇಳು. ಏನ್ ಮಾತಾಡ್ತಿದ್ದಾನ ಅವನು? ಜಗದೀಶನ್ ಹತ್ರ ಸೆಕ್ರೆಟರಿಯಾಗಿ ಕೆಲಸ ಮಾಡಿಕೊಂಡು ಕೂಲಿ ತರ ಕೆಲಸ ಮಾಡಿದ್ದೀನಿ ನಾನು. ಇವನ್ ತರ ಎಷ್ಟೊಂದು ಜನ ಚುಚ್ಚು ಮಾತಾಡಿದ್ರು ಸಹಿಸ್ಕೊಂಡೆ. ತಲೆ ಕೆಳಿಸ್ಕೊಳ್ಳಿಲ್ಲ. ನಮ್ಮಿಬ್ರು ಮಧ್ಯೆ ಅಂಥದ್ದೇನು ಇಲ್ಲದೆ ಇರುವಾಗ ಯಾಕೆ ದುಃಖ ಪಡ್ತಿದ್ಯಾ ಅಂತ ನನ್ನ ಸಮಾಧಾನ ಮಾಡ್ದ. ಅವನ ಮನ್ಸಲ್ಲೂ ಕೆಟ್ಟ ಉದ್ದೇಶ ಏನೂ ಇರಲಿಲ್ಲ. ಆಗ್ಲೂ ಈಗ್ಲೂ ನಿಮ್ ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ, ಇನ್ನ ನಮ್ಮ ಕೈ ಯಾರು ಹಿಡಿತಾರೆ ಅಂತ ಸೋತ್ ಹೋದಾಗ ಜಗದೀಶೆ ಬಂದು ಧೈರ್ಯ ಹೇಳಿದ್ದು. ಸಮಾಜ ನಮ್ಮನ್ನ ತಪ್ಪಾಗಿ ನೋಡುತ್ತೆ ಅಂದಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ. ಗಾಯತ್ರಿ ಅಕ್ಕ ಸತ್ತು ಹೋಗಿದ್ರಿಂದ ಎಲ್ರೂ ಎರಡನೇ ಮದುವೆ ಮಾಡ್ಕೊಂಡ ಅನ್ಕೊಂಡ್ರು. ಆದ್ರೆ ಅದು ನಿಜ ಅಲ್ಲ. ನನ್ನ ಗಂಡ ಸತ್ತ ಅಂತಾನೆ ಜಗದೀಶ್ನ ಆಸರೆ ಬಯಸಿ ಬಂದೆ. ಆದ್ರೆ ಇಲ್ಲಿರೋ ವೈಭವನ ನೋಡಿದಾಗ ನಿಮ್ಮನ್ನ ಕೋಟೀಶ್ವರರು ಮಾಡಬೇಕು ಅಂತ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಂದೆ. ನಿಮ್ಮನ್ನೆಲ್ಲ ದೂರ ಮಾಡಿ ಗಾಯತ್ರಕ್ಕ ಮಗ ವಿಶಾಲ್ಗೆ ಹತ್ರ ಆದೆ. ಯಾಕೆ? ಏಕೈಕ ವಾರಸ್ದಾರನ್ನ ಮುಷ್ಟಿಲಿಟ್ಕೊಂಡ್ರೆ ಆ ಆಸ್ತಿ ನಿಮ್ಮ ಪಾಲಾಗುತ್ತೆ ಅಂತ.
ಯಾರೇನೇ ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ದೆ ಉಸಿರು ಬಿಗೆ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಈ ಮನೆ ಉದ್ಧಾರ ಮಾಡಕ್ಕಲ್ಲ, ನಿಮ್ಮನ್ನ ಉದ್ಧಾರ ಮಾಡೋಕ್ಕೋಸ್ಕರ. 100 ಕೋಟಿ ಲೆಕ್ಕ ಇಡಬೇಕು ಅಂದ್ರೆ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ಆ ವೈಭವ ನಿಮ್ದಾಗ್ಲಿ ಅಂತ ನಾನಿಷ್ಟೆಲ್ಲ ಕಷ್ಟಪಟ್ರೆ ನೀವು ನನಗೆ ನೋವು ಮಾಡ್ತೀರಾ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತೀರಾ. ಸಾರಿ ಮಾಮ್. ನೈನಿನ ನೀವು ಮರ್ಡರ್ ಮಾಡಬೇಕು ಅಂತ ಅನ್ಕೊಂಡ್ರಿ, ಅದು ನನಗೆ ಇಷ್ಟ ಆಗಲಿಲ್ಲ. ಈ ವಿಷಯದಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡ ಅಂತ ಹೇಳಿದ್ದೆ. ಟಾಪಿಕ್ ಡೈವರ್ಟ್ ಆಗಿ ಆ ಥರ ಮಾತಾಡಿದೆ ಮಾಮ್. ಲೇ, ಇರ್ಲಿ ಬಿಡೋ. ನೀನಿಲ್ಲ ಅಂದ್ರೂ ನಾವು ವಿಶಾಲ್ ಹೆಂಡ್ತಿನ ಸಾಯಿಸ್ತಾ ಬಿಟ್ಬಿಡ್ತೀವಿ ಅನ್ಕೊಂಡ. ಅವಳನ್ನ ಮಾತ್ರ ಬಿಡಲ್ಲ. ಅಮ್ಮ 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 ಅಮ್ಮ